ಮಾಜಿ ಸಚಿವ ಬಿಸಿ ಪಾಟೀಲ್ ಇದಾರಲ್ಲ ಅವ್ರ ಅಳಿಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೆಜಿ ಪ್ರತಾಪ್ ಕುಮಾರ್ 41 ವರ್ಷ ಪ್ರಾಯದವರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಲ್ಲಿ? ಹೊನ್ನಾಳಿಲಿ, ದಾವಣಗೆರೆಯ ಹೊನ್ನಾಳಿಯ ಒಂದು ಅರಣ್ಯ ಪ್ರದೇಶದಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾವಂತೂ ಆಗಿದೆ. ಆತ್ಮಹತ್ಯೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಸಂಗತಿ. ಅದು ಬಿಟ್ಟು ಬೇರೆ ಏನಾದರೂ ಆಗಿದೆಯಾ ಮತ್ತೊಂದು ಅನ್ನುವಂಥದ್ದು ಗುಮಾನಿಗಳು ಸಹಜವಾಗಿದೆ. ರಸ್ತೆ ಬದಿನೇ ಕಾರ್ ನಿಲ್ಲಿಸಿ ವಿಷ ಸೇವಿಸಿದ್ದಾರೆ ಪ್ರತಾಪ್ ಕುಮಾರ್ ಅಂತ ಗೊತ್ತಾಗ್ತಾ ಇದೆ. ಪ್ರತಾಪ್ ಕುಮಾರ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿಕಿತ್ಸೆ ಫಲಿಸದೆ ಅವರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಾಜಿ ಸಚಿವ ಬಿಸಿ ಪಾಟೀಲ್ ಅವರ ಪುತ್ರಿಯ ಪತಿ ಪ್ರತಾಪ್ ಕುಮಾರ್ ಆತ್ಮಹತ್ಯೆಗೆ ಅಂದ್ರೆ ಅಳಿಯ ನಿಖರ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ. ಹೊನ್ನಾಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ. ಯಾಕೆ ಏನು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಮಾಹಿತಿ ನೋಡಿರ್ತೀರ. ಬಹಳ ಸಂದರ್ಭದಲ್ಲೆಲ್ಲ ಬಿಸಿ ಪಾಟೀಲ್ ಅವರ ಪುತ್ರಿಯ ಜೊತೆಗೆ ಅವ್ರು ಬೇರೆ ಬೇರೆ ಕಡೆ ಕಾಣಿಸ್ಕೊಳ್ತಾ ಇರ್ತಿದ್ರು. ಬಟ್ ಇತ್ತೀಚೆಗೆ ಈಗ ಬಿಸಿ ಪಾಟೀಲ್ ಅವ್ರು ಸೋತ ಮೇಲೆ ಭಾಳ ಏನು ಅವ್ರ ಪುತ್ರಿ ಕಾಣಿಸ್ಕೊಳ್ಳೋದು ಸಾರ್ವಜನಿಕವಾಗಿ ಮತ್ತೊಂದು, ಹಾಗಾಗಿ ಇವ್ರ ಅಳಿಯನ್ನು ಯಾರು ಅಷ್ಟು ಗಮನಿಸ್ತಂಗಿಲ್ಲ. ನೋಡಿ ಇಲ್ಲಿ ಇದೇ ಕಾರು, ಹ್ಯುಂಡೈ ಕಂಪ್ನಿಗೆ ಸಂಬಂಧಪಟ್ಟಾಗಿನ ಒಂದು ಕಾರು. ಆ ಕಾರ್ನಲ್ಲಿ ಇರುವಂಥ ವಿಷದ ಬಾಟಲ್ ಕೂಡ ನೀವು ನೋಡ್ಬೋದು. ಅಂದರೆ ಆ ಬಾಟ್ಲು ಎಲ್ಲ ಸಿದ್ಧ ಮಾಡ್ಕೊಂಬಂದಿರೋದು ನೋಡಿದ್ರೆ ಮೊದಲೇ ಸಾಯಬೇಕು ಅಂತ ಹೇಳ್ಕೊಂಡು ಬಂದು ಈ ಜಾಗದಲ್ಲಿ ಏನಾದರೂ ಗಾಡಿ ನಿಲ್ಲಿಸಿ ಮೃತಪಟ್ಟಿದ್ದಾರಾ ಅಥವಾ ಆತ್ಮಹತ್ಯೆಗೆ ಶರಣಾಗಿದ್ದಾರಾ ಅನ್ನುವಂಥದ್ದು ಗುಮಾನಿ ಸಹಜವಾಗಿ ವ್ಯಕ್ತ ಆಗುತ್ತೆ. ಬಟ್ ಏನಂತ ಸಾವಿಗೆ ಅಂಥ ಕಾರಣ ಏನಿತ್ತು ಅನ್ನುವಂಥದ್ದು ಕೂಡ ಸಹಜವಾಗಿ ಒಂದು ಗುಮಾನಿ ಈ ಟೈಮ್ನಲ್ಲಿ. ನಾನು ಮೊದಲೇ ಹೇಳಿದಾಗೆ ಇದು ಹೌದು, ಪ್ರಾಥಮಿಕವಾಗಿ ನೋಡಿದಂಥ ಸಂದರ್ಭದಲ್ಲಿ ಇದು ವಿಷದ ಬಾಟಲ್ ಕೂಡ ಕಾರಲ್ಲೇ ಇರುವಂಥ ಕಾರಣಕ್ಕಾಗಿ ಆಮೇಲೆ ಅವರು ಕಾರ್ ಪಕ್ಕಕ್ಕೆ ಹಾಕ್ಕೊಂಡು ಆ ಕಾರಲ್ಲಿ ತೆಗೆದುಕೊಂಡು ಹೋಗಿದ್ದಂಥ ವಿಷಯನ ಕುಡಿದಿದ್ದಾರೆ ಅಂತ ನಾವು ಪ್ರಾಥಮಿಕವಾಗಿ ಅಂದ್ಕೊಳ್ಬೋದು. ಬಟ್ ಇದನ್ನ ಮೀರಿ ಏನಾದರೂ ಗೊತ್ತಿಲ್ಲ, ಏನು ಬೇಕಾದರೂ ಆಗಿರಬಹುದು. ಬಟ್ ಅದನ್ನು ಪತ್ತೆ ಹಚ್ಚುವಂಥ ಕಾರ್ಯ ಆಗಬೇಕಾಗಿದೆ. ಸ್ಥಳೀಯರ ಪಾಪ ಯಾರೋ ನೋಡಿ ಕೂಡಲೇ ಅವರನ್ನು ಹಾಸ್ಪಿಟಲೈಸ್ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಸಾಧ್ಯ ಆಗಿಲ್ಲ ಬದುಕಿಸ್ಕೊಳ್ಳೋಕೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಸವರಾಜ್ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಬಸವರಾಜ್, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಬಸವರಾಜ್ ಇದ್ರ ಬಗ್ಗೆ? ಮಾಲ್ತೇಶ್, ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಗೊತ್ತಾಗಿರ್ತಕ್ಕಂಥದ್ದು ರಾಜ್ಯ ಹೆದ್ದಾರಿ ಹರಿಹರ ಶಿವಮೊಗ್ಗ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅಲ್ಲಿ ಹರಿಕೇರ ಅಂತ ಗ್ರಾಮ ಬರ್ತದೆ. ಅದು ಸಂಪೂರ್ಣವಾಗಿ ಮಲೆಬೆನ್ನೂರಿಂದ ಮುಂದೆ ಹೊನ್ನಾಳಿ ಹರಿಕೇರವರೆಗೂ ಅರಣ್ಯ ಇರ್ತಕ್ಕಂಥದ್ದು. ಅರಣ್ಯ ಪಕ್ಕದಲ್ಲಿ ಏನು ಒಂದು ಕಾರ್ ನಿಂತಿರ್ತಕ್ಕಂಥದ್ದು ಸ್ಥಳೀಯರು ಗಮನಿಸ್ತಾರೆ. ಈ ವಿಚಾರವನ್ನು ಪೊಲೀಸರು ಕೂಡ ಹೇಳ್ತಾರೆ. ಆದರೆ ವಿಷ ಸೇವಿಸಿ ನಿತ್ರಾಣ ಸ್ಥಿತಿಯಲ್ಲಿ ಇದ್ದಂತ ಏನು ಇದು ಪ್ರತಾಪ್ ಕುಮಾರ್ ಇದ್ದಾರೆ, ಅವರನ್ನ ಪೊಲೀಸರು ನೇರವಾಗಿ ಕರೆದುಕೊಂಡು ಹೊನ್ನಾಳಿ ತಾಲೂಕು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸ್ತಾರೆ. ಪ್ರಾಥಮಿಕ ಚಿಕಿತ್ಸೆ ಕೊಡಿದ ನಂತರ ಸ್ಥಿತಿ ಗಂಭೀರವಿರುವುದನ್ನು ವೈದ್ಯರು ಹೇಳಿದ ಹಿನ್ನೆಲೆಯಲ್ಲಿ ಅವರನ್ನ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತದೆ. ಮೆಗಾನ್ ಆಸ್ಪತ್ರೆಯಲ್ಲಿ ಶಿಫ್ಟ್ ಆದ ತಕ್ಷಣ ಏನು ಚಿಕಿತ್ಸೆ ಆರಂಭಿಸುವ ಮೊದಲೇ ಇವರು ಏನು ಆ ಚಿಕಿತ್ಸೆ ಫಲಕಾರಿ ಆಗದೆ ಸಾವನ್ನಪ್ಪಿರ್ತಕ್ಕಂಥದ್ದು ಈಗ ಮೇಲ್ನೋಟಿಗೆ ಗೊತ್ತಾಗಿರ್ತಕ್ಕಂಥ. ಇವರು ಹಿರೇಕೆರೂರು ನಿವಾಸಿ ಎಂಬತಕ್ಕಂಥ ಕೆಲವು ವ್ಯವಹಾರಗಳನ್ನ ಮಾಡ್ತಾ ಇದ್ರು, ಬಿಸಿನೆಸ್ ಮ್ಯಾನ್ ಆಗಿದ್ರು ಎಂಬತಕ್ಕಂಥ ಮಾಹಿತಿ ಗೊತ್ತಾಗುತ್ತೆ. ಇವರು 41 ವರ್ಷ ವಯಸ್ಸ ಮತ್ತು ಮಾಜಿ ಸಚಿವ ಬಿಸಿ ಪಾಟೀಲ್ ಅವರ ಪುತ್ರಿಯ ಪತಿ ಅಂತಕ್ಕಂಥದ್ದು ಈಗಾಗಲೇ ಒಂದು ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಅದು ಕಾರಣ ಏನು, ಅದಕ್ಕೆ ನಿಖರವಾದ ಕಾರಣ ಏನು ಮತ್ತು ಅಲ್ಲಿ ಯಾಕೆ ಬಂದಿದ್ರು ಮತ್ತು ಅವ್ರ ಜೊತೆ ಯಾರು ಇರಲಿಲ್ಲ ಮತ್ತು ಕಾರಿನಲ್ಲಿ ಮತ್ತೆ ಏನು ವ್ಯವಹಾರ ಆಗಿತ್ತು ಮತ್ತು ಆತ್ಮಹತ್ಯೆಗೆ ಕಾರಣ ಏನು ಅಂತಕ್ಕಂಥ ಕೂಡ ತನಿಖೆ ನಡೀತಾ ಇದೆ. ಸದ್ಯಕ್ಕೆ ಇವ್ರನ್ನ ಉಳಿಸಲಿಕ್ಕೆ ಪೊಲೀಸರು ಕೂಡ ನಿರಂತರವಾಗಿ ಶಿವಮೊಗ್ಗಗಾಗಿರ್ಬೋದು ಹೊನ್ನಾಳಿಯಲ್ಲಿ ಪ್ರಯತ್ನವನ್ನು ಮಾಡಿದ್ರು ಕೂಡ ಅದು ತಡವಾದ್ರೆ ವಿಷ ಕುಡಿದು ಬಹಳ ಹೊತ್ತು ಆದ್ರ ಹಿನ್ನೆಲೆಯಲ್ಲಿ ಸಂಪೂರ್ಣ ದೇಹದ ತುಂಬೆಲ್ಲ ವಿಷ ಏನು ಪಸರಿಸಿದ ಹಿನ್ನೆಲೆಯಲ್ಲಿ ಏನಂದ್ರೆ ಅವ್ರ ಸಾವು ಸಂಭವಿಸಿದೆ ಅಂತಕ್ಕಂಥ ಮಾಹಿತಿ ಪ್ರಾಥಮಿಕವಾಗಿ ಗೊತ್ತಾಗಿರ್ತಕ್ಕಂಥ ಮಾಹಿತಿ. ಇವ್ರ ಮೂಲ ಯಾವುದು ಬಸವರಾಜ್? ಈಗ ತೀರ್ಕೊಂಡವ್ರಲ್ಲ ಹೊನ್ನಾಳಿ ಕಡೆಗೆ ಅವ್ರು ಬಂದಿದ್ರು ಅಂತ ಅಂದ್ರೆ ಆ ಭಾಗದವ್ರೇನ ಹೇಗೆ? ಇವ್ರ ಮೂಲ ಇರೋದು ಹಿರೇಕೆರೂರು. ಅದೇನು ಹಿರೇಕೆರೂರು ಏನು ಬಿಸಿ ಪಾಟೀಲ್ ಅವರ ಕ್ಷೇತ್ರ ಇದೆ, ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ. ಹಿರೇಕೆರೂರ ಮೂಲ ನಿವಾಸಿಗಳು ಇವರು. ಅವರು ಬಹುಶಃ ಈ ರೋಡ್ಲಿ ಬರ್ಬೇಕಾದ್ರೆ ಬಹುಶಃ ಅವರು ಶಿವಮೊಗ್ಗಕ್ಕೆ ಬಂದ್ರು ಕೂಡ ಅಲ್ಲಿ ಶಿಕಾರಿಪುರದ ಮೇಲೆ ಬರ್ಬೇಕಾದ್ರೆ ಒಂದು ರಸ್ತೆ ಇದೆ. ಆದ್ರೆ ಇವರು ದಾವಣಗೆರೆ ಕಡೆಯಿಂದ ಬಂದಿರತಕ್ಕಂಥದ್ದು, ಹರಿಹರ ಮತ್ತು ಮಲೆಬೆನ್ನೂರು ಭಾಗದಿಂದ ಈ ಕಡೆ ಹೊನ್ನಾಳಿ ಕಡೆ ಬಂದಿರತಕ್ಕಂಥದ್ದು. ಅವ್ರ ಮುಂದೆ ಶಿವಮೊಗ್ಗಕ್ಕೆ ಹೋಗಿ ಯಾವ ರೀತಿ ಒಂದು ಕೆಲಸದ ನಿಮಿತ್ತ ಬಂದಿದ್ರೆ ಅದು ಉದ್ದೇಶಪೂರ್ವಕ ಇಲ್ಲೇ ಬಂದು ಈ ರೀತಿ ಮಾಡ್ಕೊಳ್ಳಿಕ್ಕೆ ಬಂದಿದ್ರೆ ಅಂತಕ್ಕದ್ದು ಕೂಡ ಈಗ ತನಿಖೆ ನಡೀತಾ ಇದೆ. ಆದ್ರೆ ಸದ್ಯಕ್ಕಂತೂ ಗೊತ್ತಿರೋ ಮಾತ್ರ ಆ ಸಾವು ಅಂತೂ ಸಂಭವಿಸಿದೆ ಮತ್ತು ಆತ್ಮಹತ್ಯೆಗೆ ಏನು ವಿಷ ಸೇವಿಸಲಿಕ್ಕೆ ಏನು ಕಾರಣ ಮತ್ತು ಅವರು ಇದ್ರ ಬಗ್ಗೆ ಅವ್ರ ಕುಟುಂಬ ಸದಸ್ಯರು ಏನ್ ಹೇಳ್ತಾರೆ ಮತ್ತು ಅದಕ್ಕೆ ಏನು ಕೌಟುಂಬಿಕ ಕಲಹಿತ ಮತ್ತೇನು ವ್ಯವಹಾರದಲ್ಲಿ ಏನಾದ್ರು ಸಮಸ್ಯೆ ಮಾಡ್ಕೊಂಡಿದ್ರ ಮತ್ತು ಈ ರೀತಿಯಾದಂತ ಕೆಲವೊಂದು ಜನ 2 ಜನ ಮಕ್ಕಳು ಇರ್ತಕ್ಕಂಥದ್ದು, ಏನು ಬಿಸಿ ಪಾಟೀಲ್ಗೆ ಹೆಣ್ಮಕ್ಳು ಜನ 2 ಜನ ಮಕ್ಕಳು ಇರ್ತಕ್ಕಂಥದ್ದು. ಅದರಲ್ಲಿ ಒಬ್ಬ ಹಳೆಯ ಈತ ಆಗಿದ್ದಾನೆ ಸದ್ಯಕ್ಕೆ ಮಾಹಿತಿ ಗೊತ್ತಿರ್ತಕ್ಕ ಮಾಹಿತಿ. ಓಕೆ, ಅಂದ್ರೆ ಮೋಸ್ಟ್ಲಿ ಮೊದಲನೇ ಮಗಳ ಪತಿ ಅಂತ ಕಾಣಿಸುತ್ತೆ ಅಲ್ವಾ? 2 ಹೆಣ್ಮಕ್ಳು ಅವ್ರಿಗೆ. ಹೌದು ಬಸವರಾಜ್?
ಹೌದೌದೌದು, ಇದು ಮೊದಲೇ ಮಗಳ ಏನು ಇರ್ಬೇಕು. ಬಟ್ ಇಬ್ಬರಲ್ಲಿ ಒಬ್ಬ ಅವರ ಮಾಹಿತಿ ಪ್ರಕಾರ ಇವರು ಅಂದ್ರೆ ಏನು ಬಿ.ಸಿ. ಪಾಟೀಲ್ ಅವರ ಮಗಳ ಪತಿ ಅಂತಕ್ಕಂಥದ್ದು ಸ್ಪಷ್ಟ ಆಗಿದೆ. ಬಸವರಾಜ್, ಅಂದ್ರೆ ನೀವು ಹೇಳ್ದಂಗೆ ಸುಮಾರು 1-1.5 ಕಿಲೋಮೀಟರ್ ಕಾಡ್ದಾರಿ ಇದು ಅಂತ ಹೇಳ್ತಾ ಇದ್ರಲ್ಲ, ಅಂದ್ರೆ ಏನ್ ಬಹಳ ಮನೆಗಳಿಲ್ಲ, ವಸತಿ ಪ್ರದೇಶಗಳಿಲ್ಲೇ ಇರೋ ದಾರಿ ಅಂತ ಅಲ್ಲಿ ಹಾಕೊಂಡು ಅರಣ್ಯ ಪ್ರದೇಶ ಈಗ ಬಂದಿರ್ತೇವೆ. ಈಗ ಅವರು ವಿಷ ಕುಡಿದಂತ ನಂತರದಲ್ಲಿ ಇಲ್ಲಿಂದ ಏನಂದ್ರೆ ಏನು ನೀವು ಮಲೆಬೆನ್ನೂರು ದಾಟಿದ ತಕ್ಷಣ ನೇರವಾಗಿ ಅರಕೇರ ಅಂತ ಏನ್ ಬರ್ತಿದೆ, ಸುಮಾರು ಒಂದು 6-7 ಕಿಲೋಮೀಟರ್ ಅದು ಅರಣ್ಯ ಪ್ರದೇಶ ಇರತಕ್ಕಂಥದ್ದು. ಸಂಪೂರ್ಣವಾಗಿ ಒಂದು ಘಾಟ್ ಸೆಕ್ಷನ್ ರೀತಿಯಲ್ಲಿ ಅದು ಅರಣ್ಯ ಮತ್ತು ಅರಣ್ಯ ಪ್ರದೇಶದ ಸ್ಥಳ ಕೂಡ. ಅಲ್ಲಿ ಏನು ಯಾವುದೇ ಊರು ಕೂಡ ಅಲ್ಲಿಂದ ಏನು ಅರಕೇರ ಊರು ಕೂಡ ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು. ಯಾರೋ ಸ್ಥಳೀಯರು ನೋಡಿ ಕಾರ ನಿಂತದ್ದು ನೋಡಿ ಮತ್ತೆ ಅವರು ಈ ರೀತಿಯಾದಂತ ಏನು ವಿಷ ಕುಡಿದ ಬಳಿಕ ಅವರು ನಿತ್ರಾಣ ಆದದನ್ನ ಗಮನಿಸಿ ಅವರು ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಈ ರೀತಿಯಾದ ಮಾಹಿತಿ ನೀಡಿದ ತಕ್ಷಣ ಅಲ್ಲಿ ಸ್ಥಳೀಯರು ಮತ್ತು ಅವರು ಏನು ಪೊಲೀಸರು ಕೂಡ ಸೇರ್ಕೊಂಡು ಅವ್ರನ್ನ ನೇರವಾಗಿ ಹೊನ್ನಾಳಿ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾರೆ. ಅವರಲ್ಲಿ ಇರ್ತಕ್ಕಂಥ ನಂತರ ಆಧಾರ್ ಕಾರ್ಡ್ ಆಗಿರ್ಬೋದು ಮಾಹಿತಿ ಎಲ್ಲ ಸಂಗ್ರಹಿಸಿದಾಗ ಇವರು ಈ ರೀತಿಯಾದ ಅವ್ರು ಹೇಳಿದ್ದಾರೆ, ಕಾರಣ ಮಾತ್ರ ಹೇಳಿಲ್ಲ. ಆದ್ರೆ ಆರಂಭದಲ್ಲಿ ಸ್ವಲ್ಪ ಮಾತಾಡೋ ಸ್ಥಿತಿಯಲ್ಲಿದ್ರು. ಅದು ಮಾತಾಡೋ ಸ್ಥಿತಿಯಲ್ಲಿದ್ದಾಗ ಕೇಳಿದಾಗ ಏನಾಗಿದೆ ಅನ್ನೋದು ವಿಷ ಕುಡಿದದ್ದು ಮಾತ್ರ ಹೇಳಿದ್ದಾರೆ, ವಿಷ ಸೇವಿಸಿದ ಬಗ್ಗೆ ಹೇಳಿದ್ದಾರೆ. ಆದ್ರೆ ಚಿಕಿತ್ಸೆ ಕೊಡಿಸಲಿಕ್ಕೆ ಇಲ್ಲಿ ಹೊನ್ನಾಳಿಯಲ್ಲಿ ಸಾಧ್ಯ ಆಗಿಲ್ಲ. ಅಷ್ಟು ಅವ್ರ ವಿಷಯವನ್ನು ಹೊರಗೆ ತೆಗಿಲಿಕ್ಕೆ ಏನು ಪ್ರಯತ್ನ ಮಾಡಿದ್ದಾರೆ. ಅದು ತಕ್ಷಣಕ್ಕೆ ಇವರನ್ನ ಶಿವಮೊಗ್ಗ ಕರ್ಕೊಂಡು ಹೋಗಿ ಅಂತಕ್ಕಂಥ ಒಂದು ಸೈದ್ರ ಸಲಹೆ ಹಿನ್ನೆಲೆಯಲ್ಲಿ ನೇರವಾಗಿ ಶಿವಮೊಗ್ಗ ಕರ್ಕೊಂಡು ಹೋದ್ರೆ ಶಿವಮೊಗ್ಗದಲ್ಲಿ ಇವರು ನಿಧನ ಆಗಿರ್ತಕ್ಕಂಥದ್ದು ಮಾತ್ರ. ಓಕೆ, ಅಂದ್ರೆ ಈಗ ಸಹಜವಾಗಿ ನೀವು ಹೇಳಿದಾಗ ಪ್ರಾಥಮಿಕವಾಗಿ ಹೌದು ಇವರೇ ವಿಷ ಕುಡಿದಿದ್ದಾರೆ ಅನ್ನೋದು, ಬಟ್ ಸಹಜವಾಗಿ ಕೆಲವು ಗುಮಾನಿ ಇರುತ್ತಲ್ವಾ ಬಸವರಾಜ್, ಏನಾದ್ರು ಬೇರೆ ತರ ಆಗಿದೆಯೋ ಅಂತ. ಹಾಗೇನಾದ್ರು ಇದ್ದಿದ್ರೆ ಅಲ್ಲಿ ಸಾರ್ವಜನಿಕರು ಯಾರು ಇವ್ರನ್ನ ಫಸ್ಟ್ ನೋಡಿದಂತ ಸಂದರ್ಭದಲ್ಲಿ ಏನಾದ್ರು ಹೇಳಿರೋರು ಗುಟ್ ಬಿಡೋರು ಅಂತ ಅನ್ಸುತ್ತಲ್ವ ಬಸವರಾಜ್? ಅದ್ರ ಬಗ್ಗೆ ನೀವು ಹೇಳಿದ ಪ್ರಕಾರ ಅದು ಸತ್ಯ ಕೂಡ ಇದೆ. ಅದ್ರ ಪ್ರಕಾರ ಅದು ಆ ವಿಚಾರವಾಗಿ ಮಂತೇಶ್ವರನ ಏನೋ ತನಿಖೆ ನಡೀಬೇಕಾಗಿದೆ. ಮತ್ತು ಒಬ್ಬರು ಬಂದಿದ್ರ, ಇನ್ನೊಂದು ಕಾರ್ ಬಂದಿತ್ತ, ಮತ್ತು ದೊಡ್ಡ ಇದು ಪ್ರತಿಷ್ಠಿತ ಮನೆತನದ ಒಂದು ಅಳಿಯ ಕೂಡ ಅದು, ಮತ್ತು ದೊಡ್ಡ ವ್ಯವಹಾರಗಳಿರ್ತಾವ. ಅವ್ರು ಏನು 12 ವ್ಯವಹಾರಗಳಿರ್ತಾವ. ಅದರಲ್ಲಿ ಏನಾದ್ರು ಒಂದು ಏರುಪೇರು ಆಗಿದೆಯಾ, ಮತ್ತು ಇವ್ರಿಗೆ ಯಾರ್ಯಾರು ಈ ರೀತಿ ವ್ಯವಸ್ಥಿತವಾಗಿ ಸಂಚು ಮಾಡಿದಾರ, ಮತ್ತು ಇವೆಲ್ಲ 10 ಪ್ರಶ್ನೆಗಳು ಬರ್ತವೆ. ಅದು ಈಗ ತನಿಖೆ ಆಗಿರ್ತಕ್ಕಂಥದ್ದು. ಸದ್ಯಕ್ಕಂತೂ ಅವರ ಸಾವು ಸಂಭವಿಸಿದೆ ಮತ್ತು ವಿಷ ಸೇವಿಸಿರ್ತಕ್ಕಂಥದ್ದು ಸ್ಪಷ್ಟ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಹೊನ್ನಾಳಿ ಪೊಲೀಸರು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಸೂಕ್ತವಾದ ಏನು ತನಿಖೆಯನ್ನು ನಡೆಸತಕ್ಕಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು, ಮತ್ತು ಅವ್ರ ಕುಟುಂಬ ಸದಸ್ಯರನ್ನು ಕೂಡ ವಿಚಾರಣೆ ಮಾಡ್ತಕ್ಕಂಥದ್ದು, ಮತ್ತು ಅವ್ರ ಫೋನ್ ಏನು ಈಗ ಅವ್ರ ಫೋನ್ ಇದೆ, ಆ ಫೋನ್ ನಂಬರ್ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದಿರ್ತಕ್ಕಂಥ, ಯಾರಿಗೆ ಕೊನೆಯದಾಗಿ ಯಾರಿಗೆ ಫೋನ್ ಮಾಡಿದ್ರು ಮತ್ತು ಎಲ್ಲಿಗೆ ಹೋಗಿದ್ರು ಮತ್ತು ಏನೇನು ಇವು ಆ ಕಾಲ್ ರೆಕಾರ್ಡ್ CDR ಅನ್ನು ಕೂಡ ತರಿಸುವಂತ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥ. ಒಟ್ಟಾರೆ ಸದ್ಯಕ್ಕೆ ಏನು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಸದ್ಯಕ್ಕೆ ಒಂದು ಸಾವು ಅಂತ ಸಂಭವಿಸಿದಂತ ಒಂದು ಸ್ಪಷ್ಟ ಆಗಿದೆ ಮಂತೇಶ್. ಥ್ಯಾಂಕ್ ಯು ಬಸವರಾಜ್. ನಾವು ನೋಡ್ತಾ ಇದೀವಲ್ಲ ಈ ಫೋಟೋದಲ್ಲಿ ಇರೋರೆ ಈಗ ಮೃತಪಟ್ಟಿರುವಂಥವ್ರು ಪ್ರತಾಪ್ ಕುಮಾರ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅಂದರೆ B.C. ಪಾಟೀಲ್ ಅವರಿಗೆ 2 ಹೆಣ್ಮಕ್ಳು, ಅದರಲ್ಲಿ ಮೊದಲನೇ ಮಗಳ ಪತಿ ಇವರು ಅಂತ ಹೇಳಲಾಗ್ತಾ ಇದೆ. 41